ಸೊ ಮಕ್ಕಳ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಮೇಲೆ ಪ್ರಾಬ್ಲಮ್ಸ್ಗಳು ಮುಂದುವರಿತಾ ಇದೆ. ಲೆಕ್ಕ ಈ ರೀತಿ ಇದೆ. ದ ರೇಷಿಯೋ ಆಫ್ ಸಮ್ಸ್ ಆಫ್ m and n terms of an AP is m square is to n square. Show that ratio of their mth term and nth term is 2n minus 1 is to 2n minus 1. ನೋಡಿ ಈ ರೀತಿ ಇದೆ. ಸೊ ಈಗ ನಾವು ಅವ್ರು ಕೊಟ್ಟಿರೋದನ್ನು ಬಳಸ್ಕೋಬೇಕು. ಯಾವುದನ್ನು ಕೊಟ್ಟಿರೋದು? ರೇಷಿಯೋ ಆಫ್ ಸಮ್ ಕೊಟ್ಟಿದ್ದಾರೆ. ಅಂದರೆ ಎಸ್ ಎಮ್ ಓವರ್ ಎಸ್ ಎನ್. ಎಸ್ ಎಮ್ ಅಂತಂದ್ರೇನು? m/2 ಇಂಟು 2a ಪ್ಲಸ್ ಎಮ್ಮಿಗೆ ಒಂದು ಕಮ್ಮಿ ಡಿ ಓವರ್ n/2 ಇಂಟು 2a ಪ್ಲಸ್ ಎನ್ನಿಗೆ ಒಂದು ಕಮ್ಮಿ ಡಿ ಈಸ್ ಈಕ್ವಲ್ ಟು m ಸ್ಕ್ವೇರ್ ಬೈ n ಸ್ಕ್ವೇರ್. ಅವ್ರು ಕೊಟ್ಬಿಟ್ಟಿದ್ದಾರೆ ಅದನ್ನು. ಓಕೆ ಸರ್, ಈಗೇನು ಮಾಡಿ 2 ಕ್ಯಾನ್ಸಲ್ ಮಾಡಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆಗ 2a ಪ್ಲಸ್ m-1 ಇಂಟು ಡಿ ಓವರ್ 2a ಪ್ಲಸ್ n-1 ಇಂಟು ಡಿ ಈಸ್ ಈಕ್ವಲ್ ಟು m ಸ್ಕ್ವೇರ್ ಪಕ್ಕಕ್ಕೆ ಎನ್ನು, n ಸ್ಕ್ವೇರ್ ಪಕ್ಕಕ್ಕೆ ಎಮ್ಮು ಕ್ರಾಸ್ ಮಲ್ಟಿಪ್ಲೈ ಆಗಿದೆ. ಒಂದು ಕ್ಯಾನ್ಸಲ್ ಆಗುತ್ತೆ, ಇದು ಒಂದು ಕ್ಯಾನ್ಸಲ್ ಆಗುತ್ತೆ. ಆಗ ಏನು ಉಳಿಯುತ್ತೆ? 2a ಪ್ಲಸ್ m d ಮೈನಸ್ 1d ಓವರ್ 2a ಪ್ಲಸ್ n d ಮೈನಸ್ 1d ಈಕ್ವಲ್ ಟು m/n. ಈಗ ಎಗೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಇದಕ್ಕೆ 2an ಪ್ಲಸ್ mnd ಮೈನಸ್ nd ಈಸ್ ಈಕ್ವಲ್ ಟು ಇದನ್ನ ಈ ಕಡೆಗೆ 2am ಪ್ಲಸ್ mnd ಮೈನಸ್ md ಹೀಗೆ ಬರುತ್ತೆ. ಪ್ಲಸ್ ಎಮ್ ಎನ್ ಡಿ ಆ ಕಡೆಯಿಂದ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ 2am ಈ ಕಡೆ ತಗೊಳ್ಳಿ, ಮೈನಸ್ ಎನ್ ಡಿ ಆ ಕಡೆ ಕಳಿಸಿ. 2an ಮೈನಸ್ 2am 2am ಈ ಕಡೆ ಬಂತು. ಮೈನಸ್ ಎನ್ ಡಿ ಆ ಕಡೆ ಹೋಯಿತು ಅಂದರೆ ಪ್ಲಸ್ ಎನ್ ಡಿ ಮೈನಸ್ ಎಮ್ ಡಿ ಹಾಗೆ ಇದೆ. ಈಗ ಇದರಲ್ಲಿ 2a ಕಾಮನ್ ಫ್ಯಾಕ್ಟರ್ ತಗೊಳ್ಳಿ. ಆಗ 2a ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಬ್ರಾಕೆಟಲ್ಲಿ n ಮೈನಸ್ ಎಮ್ ಉಳಿಯುತ್ತೆ ಈಸ್ ಈಕ್ವಲ್ ಟು ಇಲ್ಲಿ n ಮೈನಸ್ ಎಮ್. ಡಿ ಕಾಮನ್ ಫ್ಯಾಕ್ಟರ್ ತೆಗೀರಿ. ಆಗ n ಮೈನಸ್ ಎಮ್ ಉಳಿಯುತ್ತೆ. n ಮೈನಸ್ ಎಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕ್ಯಾನ್ಸಲ್ ಆಗುತ್ತಲ್ಲ. ಹಾಗಾಗಿ ಈಗ ಡಿ ಈಸ್ ಈಕ್ವಲ್ ಟು 2a ಅಂತ ಆನ್ಸರ್ ಬಂತು. ಈಗ ಅವ್ರು ಕೇಳಿರೋದು ಯಾವುದು? ರೇಷಿಯೋ ಆಫ್ mth ಟರ್ಮ್ ಆ್ಯಂಡ್ nth ಟರ್ಮ್. ರೇಷಿಯೋ mth ಟರ್ಮ್ ಅಂದ್ರೇನು? a ಪ್ಲಸ್ ಎಮ್ಗೆ ಒಂದು ಕಡಿಮೆ ಡಿ, a ಪ್ಲಸ್ ಎನ್ಗೆ ಒಂದು ಕಡಿಮೆ ಡಿ. ಆಗ am ಓವರ್ an ಈಸ್ ಈಕ್ವಲ್ ಟು a ಪ್ಲಸ್ m-1 ಇಂಟು ಡಿ ಅಂದರೆ 2a, a ಪ್ಲಸ್ n-1 ಇಂಟು 2a. ನ್ಯೂಮರೇಟರ್ನಲ್ಲಿ ಎ ಕಾಮನ್ ಫ್ಯಾಕ್ಟರ್ ಬರುತ್ತೆ ನೋಡಿ. am ಓವರ್ an ಎ ಕಾಮನ್ ಫ್ಯಾಕ್ಟ್ರು. ಆಗ ಇಲ್ಲಿ 1 ಪ್ಲಸ್ ಎ ಹೋಗಿದೆ 2 ಇದೆ
ಒಳಗೆ ಗುಣಿಸ್ಕೊಂಡ್ರೆ 2m ಮೈನಸ್ 2, ಇಲ್ಲೂ ಅಷ್ಟೇ ಎ 1 ಪ್ಲಸ್ 2n ಮೈನಸ್ 2, ಎ ಕ್ಯಾನ್ಸಲ್ ಆಯಿತು. ಉತ್ತರ ಏನು ಬಂದಿದೆ ನೋಡಿ, ಎ ಎಮ್ ಇಷ್ಟು ಎ ಎನ್ 2m ಮೈನಸ್ 1 ನ್ಯೂಮಿನೇಟ್ರು, ಇಷ್ಟು ಡಿನಾಮಿನೇಟ್ರು 2n ಮೈನಸ್ 1. ನಾವು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಹಾಂ, ನೆಕ್ಸ್ಟ್ ಪ್ರಾಬ್ಲಮ್ ಇದೇ ಟೈಪ್. ದ ಸಮ್ ಆಫ್ n ಟರ್ಮ್ಸ್ ಆಫ್ 2 APs are in the ratio 3n plus 8 is to 7n plus 15. Find ratio of their 12th terms ಅಂತ. ರೇಷಿಯೋ ಆಫ್ ದೇರ್ 12th terms ಅಂತ. ಮಕ್ಕಳ ಸಮ್ ಆಫ್ n ಟರ್ಮ್ಸ್ ಆಫ್ 2 APs ಅಂತಾನೆ. 2 APs ಅಂತಂದಾಗ ಕಾಮನ್ ಡಿಫ್ರೆನ್ಸು ಫಸ್ಟ್ ಟರ್ಮು ಎರಡು ಚೇಂಜ್ ಆಗೇ ತಗೋಬೇಕು. ಇನ್ನು ನಂಬರ್ ಆಫ್ ಟರ್ಮ್ಸ್ ಮಾತ್ರ ಸೇಮು, ಅಂದರೆ n/2 × 2 ಎ ಬರೆಯೋಂಗಿಲ್ಲ a1 ಪ್ಲಸ್ ಎನ್ನಿಗೆ 1 ಕಮ್ಮಿ ಡಿ ಬರೆಯೋಂಗಿಲ್ಲ d1. ಇಲ್ಲೂ ಅಷ್ಟೇ n/2 × 2a ಪ್ಲಸ್ ಎನ್ಗೆ 1 ಕಮ್ಮಿ ಡಿ ಅಂತ ಏನಿದೆ ಇಲ್ಲಿ ನೀನು 2 ಅಂತ ಬರೀಬೇಕು. ಈಸ್ ಈಕ್ವಲ್ ಟು 3n ಪ್ಲಸ್ 8 7n ಪ್ಲಸ್ 15 ಈ ರೀತಿ ತಗೋಬೇಕಾಗುತ್ತೆ. ಹೌದು, ಇಲ್ಲಿ 2 APs ಅಂದಾಗ APs ಗೊತ್ತಿಲ್ಲದಲ್ಲ ಇರೋದ್ರಿಂದ ಈ ಕೆಲಸ ಮಾಡ್ತೀವಿ. ಇದು ಕ್ಯಾನ್ಸಲ್ ಆಗ್ಬಿಡ್ತು. ಈಗ 2a1 n ಮೈನಸ್ 1 × d1 ಓವರ್ 2a2 n ಮೈನಸ್ 1 × d2 3n ಪ್ಲಸ್ 8 7n ಪ್ಲಸ್ 15. ಸರ್ ನಮಗೆ 12th ಟರ್ಮ್ಸ್ ಅಂತಾನೆ ನೋಡಿ. ಫೈಂಡ್ ದಿ ರೇಷಿಯೋ ಆಫ್ ದೇರ್ 12th ಟರ್ಮ್ಸ್ ಅಂದಾಗ ನಮಗೇನು ಬರಬೇಕು, ಇಲ್ಲಿ a1 ಪ್ಲಸ್ 12ಗೆ 1 ಕಮ್ಮಿಡಿ 11 ಡಿ ಅಂತ ಬರಬೇಕು. 11 ಡಿ. ಹೌದು, ಇಲ್ಲಿ ಬರೀ ಎ ಇರಬೇಕು. ಸರ್ ಇಲ್ಲಿ ಬರೀ ಎ ಇಲ್ಲ, 2a1 ಅಂತಿದೆ, ಇಲ್ಲಿ 2a2 ಅಂತಿದೆ. 2 ಕಾಮನ್ ಫ್ಯಾಕ್ಟರ್ ತೆಗೆದುಬಿಡ್ತೀನಿ ನೋಡಿ. 2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಗುತ್ತೆ, a1 ಪ್ಲಸ್ n ಮೈನಸ್ 1/2. ಕರೆಕ್ಟ್, ಇಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ದಲೇ ಇದ್ದಾಗ ತೆಗೆದರೆ ಈ ರೀತಿ ಡಿನಾಮಿನೇಟ್ರಿಗೆ 2 ಹಾಕಬೇಕಾಗತ್ತೆ. 2 ಇಲ್ಲಿ ತೆಗಿತೇನೆ, a2 ಪ್ಲಸ್ n ಮೈನಸ್ 1/2 ಇಂಟು d2 ಈಸ್ ಈಕ್ವಲ್ ಟು 3n ಪ್ಲಸ್ 8 7n ಪ್ಲಸ್ 15. 2 ಟು ಕ್ಯಾನ್ಸಲ್. ಸರ ಆಗಿದ್ದ ಮೇಲೆ ಇಲ್ಲಿ 11 ಬರಬೇಕಲ್ವಾ? ಅಂದರೆ ಈಗ ನಾನೇನು ಮಾಡ್ತೀನಿ, ಇಂಪ್ಲೈಸ್ ಅಂತ ಬರೆದ್ಬಿಟ್ಟು n ಮೈನಸ್ 1/2ಗೆ 11 ಅಂತ ಹಾಕ್ಬಿಡ್ತೀನಿ. ದೇರ್ಫೋರ್ n ಈಸ್ ಈಕ್ವಲ್ ಟು 11 × 2 ಈಸ್ 22 ಪ್ಲಸ್ 1 ಈಸ್ 23. ಈಗ n ಜಾಗದಲ್ಲಿ 23 ಹಾಕ್ಬಿಡು, ಉತ್ತರ ಬಂದ್ಬಿಡುತ್ತೆ. ಈಗ ಏನಾಗುತ್ತೆ, a1 ಪ್ಲಸ್ n ಜಾಗಕ್ಕೆ 23 ಹಾಕು. 23 ಮೈನಸ್ 1 ಅಂದರೆ 22/2 ಅಂದರೆ 11d1 ಓವರ್ a2 ಪ್ಲಸ್ 11d2
ಈಸ್ ಈಕ್ವಲ್ ಟು 3 ಇಂಟು ಎನ್ ಜಾಗದಲ್ಲಿ ಏನು ಹಾಕಬೇಕು 23 ಪ್ಲಸ್ 8 ಓವರ್ 7 ಇಂಟು 23 ಪ್ಲಸ್ 15. ವಾಟ್ ಈಸ್ ದಿಸ್? 12th ಟರ್ಮ್ ತಾನೆ, A12 ಹೌದಲ್ವಾ? ಆಗಿದ್ಮೇಲೆ 12th ಟರ್ಮ್ ಆಫ್ ಎ ಪಿ ಓವರ್ ಫಸ್ಟ್ ಎ ಪಿ ಅಂತ ಬರೆಯೋಣ. 12th ಟರ್ಮ್ ಆಫ್ ಫಸ್ಟ್ ಎ ಪಿ ಓವರ್ 12th ಟರ್ಮ್ ಆಫ್ ಸೆಕೆಂಡ್ ಎ ಪಿ ಈಸ್ ಈಕ್ವಲ್ ಟು 23ಗೆ 3 ಮಲ್ಟಿಪ್ಲೈ ಮಾಡು, 69 ಪ್ಲಸ್ 8 77 68 ನೋಡಿ 23 ಇಂಟು 3 69 ಬರುತ್ತೆ. 8 ಆ್ಯಡ್ ಮಾಡು 77 ಬರುತ್ತೆ, ಕೆಳಗಡೆ 176 ಬರುತ್ತೆ. ಆಗ ಉತ್ತರ ಏನು ಬರುತ್ತೆ ನೋಡು, 7 7s 7 2s 14 14 7 4s 36 7/24 ಅಂತ ಬರುತ್ತೆ. 7 1s 7 2s 14 14 15 16 17 11 7s 11 1s 11 11 6s 16 7/16 ಅಂತ ಬರುತ್ತೆ. ಇದನ್ನು ರೇಷಿಯೋದಲ್ಲಿ ಬರೆಯಿದ್ರೆ 7:16 ಅಂತ ಬರೆಯೋದು. ದಟ್ಸ್ ಆಲ್. 2 ಡಿಫ್ರೆಂಟ್ ಎ ಪೀಸ್ ಇಲ್ಲಿ, ಅದಕ್ಕೋಸ್ಕರ 2 ಡಿಫ್ರೆಂಟ್ ಎ ಪೀಸ್. ಮೊದಲನೇ ಕೇಸಲ್ಲಿ ಒಂದೇ ಎ ಪಿ, ಆದರೆ ಟರ್ಮ್ಸ್ಗಳು ಚೇಂಜು, ಎಮ್ ಟರ್ಮ್ ಎನ್ ಟರ್ಮ್. ಇಲ್ಲಿ ಟರ್ಮ್ಗಳು ಸೇಮು, ಆದರೆ ಸಮ್ ಆಫ್ 2 ಡಿಫ್ರೆಂಟ್ ಎ ಪೀಸ್. 2 ಡಿಫ್ರೆಂಟ್ ಎ ಪೀಸ್ ಅಂತಿದ್ದಕ್ಕೆ A1 ಮತ್ತು A2 ಅಂತ ನಾವು ರೆಪ್ರೆಸೆಂಟ್ ಮಾಡಿಕೊಂಡ್ವು. ಓಕೆನಾ? ಎಸ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೋಡಿ 10th ಸ್ಟ್ಯಾಂಡರ್ಡ್ದು ಈ ಫಸ್ಟ್ ಇಯರ್ ಪಿ ಸಿ ಇದು ಅಂದರೆ ಕ್ವಾಲಿಟಿ ಆಫ್ ಪ್ರಾಬ್ಲಮ್ಸ್ನಲ್ಲಿ ವ್ಯತ್ಯಾಸ. 10thಲ್ಲೆಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳಿರುತ್ತೆ, ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್. ಇಫ್ mth ಟರ್ಮ್ ಆಫ್ an AP is n and nth term is m, find pth term. ನೀವು ಇದನ್ನೇ mth term is n, nth term is m, show that m plus nth term is 0. SLC ಮಾಡಿರ್ತೀರ. mth ಟರ್ಮ್ ಅಂದರೆ am, a ಪ್ಲಸ್ ಎಮ್ಗೆ ಒಂದು ಕಡಿಮೆ ಡಿ ಈಸ್ ಈಕ್ವಲ್ ಟು n. nth ಟರ್ಮ್ ಅಂದರೆ an, a ಪ್ಲಸ್ ಎನ್ಗೆ ಒಂದು ಕಡಿಮೆ ಡಿ ಅಂದರೆ m. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಆಗ ಎ ಕ್ಯಾನ್ಸಲ್ ಆಗಿಬಿಡತ್ತೆ. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ ಚೇಂಜ್ ಆಗಿ m-1 ಇಂಟು ಡಿ ಮೈನಸ್ n-1 ಇಂಟು ಡಿ 1 ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ m-n ಇಂಟು ಡಿ ಈಸ್ ಈಕ್ವಲ್ ಟು n-m ಅಂತ ಬಂದಿರುತ್ತೆ. ಆಗ ಡಿ ಈಸ್ ಈಕ್ವಲ್ ಟು ಮೈನಸ್ ಆಫ್ m-n ಮಾಡಿಕೊಂಡು ಕೆಳಗಡೆ m-n ಮಾಡಿ ಕ್ಯಾನ್ಸಲ್ ಮಾಡಿ ಡಿ ಈಕ್ವಲ್ ಟು -1 ಅಂತ ತರ್ತೀವಿ. ಆಗ ಎ ಪ್ಲಸ್ m-1 ಇಂಟು ಡಿ ಈಕ್ವಲ್ ಟು n ಅಂತಿದೆಯಲ್ಲ, ಆ ಜಾಗದಲ್ಲಿ m-1 ಇಂಟು ಡಿಗೆ -1 ಈಸ್ ಈಕ್ವಲ್ ಟು n ಅಂತ ಬರ್ಕೊಳ್ತೇವೆ. ಆಗ ಏನಾಗುತ್ತೆ, a ಮೈನಸ್ m ಪ್ಲಸ್ 1 ಈಸ್ ಈಕ್ವಲ್ ಟು n ಆಗುತ್ತೆ. ಆಗ a ಈಕ್ವಲ್ ಟು m ಪ್ಲಸ್ n-1 ಅಂತ ಬರುತ್ತೆ. ಎ ವ್ಯಾಲ್ಯೂ m ಪ್ಲಸ್ n-1 ಅಂತ ಬರುತ್ತೆ. ಓಕೆ, ಪೀತ್ ಟರ್ಮ್ ಬೇಕಲ್ವಾ, ಎ ಪೀತ್ ಟರ್ಮ್ ಅಂತ. ಪೀತ್ ಈ ರೀತಿ ಬರೆದ್ರೆ ಸ್ಮಾಲ್ ಲೆಟ್ರ್ ಆಗುತ್ತೆ. ಎ ಪ್ಲಸ್ ಪಿಗೆ ಒಂದು ಕಮ್ಮಿ ಡಿ, ಎ ಪಿ. ಎ ಅಂದರೆ m ಪ್ಲಸ್ n-1 ಪ್ಲಸ್ p-1 -1. ಆಗ ಎ ಪಿ m ಪ್ಲಸ್ n-1 ಮೈನಸ್ p ಪ್ಲಸ್ 1
-1 plus 1 cancel. A pth term m plus n minus p is the solution. Yes. ನೆಕ್ಸ್ಟ್ ಪ್ರಾಬ್ಲಮ್ ವಿಶೇಷವಾದ ಲೆಕ್ಕಗಳನ್ನು ಮಾತ್ರ ಡೀಲ್ ಮಾಡ್ತಾ ಇದ್ದೀವಿ. ಇಫ್ ದ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ AP is n capital P plus half n times n minus 1 capital Q, where capital P and capital Q are constants. Find common difference. Find common difference. ಸೊ ಮಕ್ಕಳ, ಈ ಥರದ SLCನಲ್ಲಿ ಚಿಕ್ಕದಾಗಿ ಮಾಡಿಸಿರ್ತೀವಿ. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಅನ್ AP ಅಂದರೆ SN, ಅಂದರೆ n ಇಂಟು ಕ್ಯಾಪಿಟಲ್ P ಪ್ಲಸ್ ಹಾಫ್ n ಟೈಮ್ಸ್ n ಮೈನಸ್ 1 ಇಂಟು ಕ್ಯಾಪಿಟಲ್ Q. ಇವರು ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳ್ತಾರೆ. ಸಮ್ ಕೊಟ್ಟಾಗ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದಂಗೆ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದಕ್ಕೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್. ಫಸ್ಟ್ ಟರ್ಮೇ ಗೊತ್ತಿಲ್ವಲ್ಲ ಅಂದರೆ ಮಕ್ಕಳ, ಪುಟ್ n = 1. ಆಗ S1 ಅಂದರೂ ಒಂದೇ, A1 ಅಂದರೂ ಒಂದೇ, A ಅಂದರೂ ಒಂದೇ. ಎನ್ ಜಾಗದಲ್ಲಿ 1 ಇಂಟು ಕ್ಯಾಪಿಟಲ್ ಲೆಟರ್ P ಪ್ಲಸ್ ಹಾಫ್ n ಜಾಗದಲ್ಲಿ 1 ಮೈನಸ್ 1 ಕ್ಯಾಪಿಟಲ್ ಲೆಟರ್ Q. ನೋಡಿ, ಆಗ S1 ಈಸ್ ಈಕ್ವಲ್ ಟು A1 ಈಸ್ ಈಕ್ವಲ್ ಟು A ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ P. ಅಲ್ಲಿ 1 ಮೈನಸ್ 1 ಅಂದರೆ 0 ಆಗಾಯಿತು. 0 ಇಂಟು Q ಅಂದರೆ 0ನೇ, ಎವ್ರಿಥಿಂಗ್ ಈಸ್ 0. 0 ಆ್ಯಡ್ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಅದಕ್ಕೋಸ್ಕರ ಇದು A ವ್ಯಾಲ್ಯೂ P ಅಂತ ಬಂತು. ಈಗ ಪುಟ್ n = 2. ಪುಟ್ n = 2 ಅಂದಾಗ ಎಷ್ಟು ಅಂದರೆ ಮೀನಿಂಗು A1 ಪ್ಲಸ್ A2 ಅಂತ. ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ 2 ಹಾಕು ಅಂತ. 2 ಇಂಟು ಕ್ಯಾಪಿಟಲ್ ಲೆಟರ್ P ಪ್ಲಸ್ ಹಾಫ್ ಆಫ್ ಕ್ಯಾಪಿಟಲ್ ಲೆಟರ್ ನಲ್ಲಿ ಎನ್ ಜಾಗದಲ್ಲಿ 2 ಹಾಕು ಫಸ್ಟು. 2 ಮೈನಸ್ 1 ಕ್ಯಾಪಿಟಲ್ ಲೆಟರ್ Q ಬರೀ. A1 ಅಂದ್ರೇನು, ಫಸ್ಟ್ ಟರ್ಮ್ ಕಂಡುಹಿಡ್ಕೊಂಡಿದ್ದೀವಿ, P ಪ್ಲಸ್ A2 ಈಸ್ ಈಕ್ವಲ್ ಟು 2P. ಸರ್, ಇಲ್ಲಿ 2 ಹೋಯಿತು, ಅಲ್ಲಿ ಪ್ಲಸ್ Q. ಎಸ್, 2P ಪ್ಲಸ್ Q ಅಂತ ಬಂತು. ಎಸ್, A2 ಆಗ 2P ಪ್ಲಸ್ Q ಮೈನಸ್ P. 2P ಮೈನಸ್ P ಬರೀ P. A2 ಈಸ್ ಈಕ್ವಲ್ ಟು 2P ಮೈನಸ್ P ಈಸ್ ಬರೀ P ಪ್ಲಸ್ Q. AT ವ್ಯಾಲ್ಯೂ P ಪ್ಲಸ್ Q ಅಂತ ಬಂತು. ಕಾಮನ್ ಡಿಫ್ರೆನ್ಸ್ ಬೇಕಲ್ಲ ನಿಮಗೆ. ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ A2 ಮೈನಸ್ A1 SLC, A2 P ಪ್ಲಸ್ Q ಮೈನಸ್ A1 ಬರೀ P. ಆಗ P ಹೋಯಿತು. ಕಾಮನ್ ಡಿಫ್ರೆನ್ಸ್ ಈಸ್ Q. ದಟ್ಸ್ ಆಲ್.
ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಈ ರೀತಿ ಇದೆ ನೋಡಿ. ಸೊ ಈಗ ಬರೋ ಲೆಕ್ಕಗಳೆಲ್ಲ ಅದ್ಭುತವಾದಂಥ ಲೆಕ್ಕಗಳು. ಸಮ್ ಆಫ್ ಪಿ ಕ್ಯೂ ಆರ್ ಟರ್ಮ್ಸ್ ಆಫ್ ಎ ಪಿ ಆರ್ ಎ ಬಿ ಸಿ respectively show that A by P into Q minus R plus B by Q into R minus P plus C by R into P minus Q is equal to 0. ಈ ಥರ ಕೊಟ್ಬಿಟ್ಟಿದ್ದಾರೆ. ಸಮ್ ಇದು SUM ಸಮ್ ಆಫ್ ಪಿ ಕ್ಯೂ ಟರ್ಮ್ಸ್ ಆಫ್ ಎ ಬಿ ಸಿ ರೆಸ್ಪೆಕ್ಟಿವ್ಲಿ. ಸೊ ಮಕ್ಕಳ, ಈಗ ನಾವು ಸಮ್ ಆಫ್ ಪಿ ಟರ್ಮ್ ಏನು ಕೊಟ್ಟಿದ್ದಾರೆ? ಸಮ್ ಆಫ್ ಪಿ ಟರ್ಮ್ ಎಸ್ ಪಿ ಈಸ್ ಈಕ್ವಲ್ ಟು ಆಫ್ ಎ ಪಿ ಅಂತ ಕೊಟ್ಟಿದ್ದಾರೆ. ಆದರೆ ಒಂದೇ ಎ ಪಿ, ಅದರಿಂದ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಸೇಮ್ ಇರುತ್ತೆ. ಎಸ್ ಪಿ ಅಂದ್ರೇನು? ಪಿ ಬೈ 2 ಇಂಟು 2a ಪ್ಲಸ್ ಪಿಗೆ ಒಂದು ಕಮ್ಮಿ ಡಿ ಈಸ್ ಈಕ್ವಲ್ ಟು ಎ. ಇಲ್ಲೂ ಎ ಇರೋದ್ರಿಂದ ನಾವು ಕನ್ಫ್ಯೂಷನ್ ಆಗಬಾರ್ದು ಮಕ್ಕಳಿಗೆ ಅಂತ ಇದನ್ನು ಕ್ಯಾಪ್ ಲೆಟ್ರು ಎ ಅಂತ ತಾಳ್ತೀವಿ. ಇದನ್ನು ಬೇಕಾದ್ರೆ ಕ್ಯಾಪ್ ಲೆಟ್ರು ಡಿ ಅಂತ ಇಟ್ಕೋಬೋದು, ಏನು ಬೇಕಾದ್ರೆ ಇಡ್ಬೋದು ತಾತ್ಕಾಲಿಕವಾಗಿ. ಎಲ್ಲದಕ್ಕೂ ಇದನ್ನೇ ಇಟ್ಕೊಳ್ತಾ ಹೋಗ್ತೇವೆ. ಓಕೆ, ಇದು ಎ ವ್ಯಾಲ್ಯೂ. ಎಸ್ ಪಿ. ಎಸ್ ಕ್ಯೂ ಅಂದರೆ ಕ್ಯೂ ಬೈ 2 ಇಂಟು 2a ಪ್ಲಸ್ ಕ್ಯೂಗೆ ಒಂದು ಕಮ್ಮಿ ಡಿ, ಇದನ್ನು ಬಿ ಅಂತ ಕರಿತೀವಿ. ಎಸ್ ಆರ್ ಬೈ 2 ಇಂಟು 2a ಪ್ಲಸ್ ಆರ್ಗೆ ಒಂದು ಕಮ್ಮಿ ಡಿ, ಇದಕ್ಕೆ ಸಿ ಅಂತ ಹೆಸರಿಡ್ತೇವೆ. ಮಕ್ಕಳ, ಇದನ್ನೇನು ಮಾಡಬೇಕಾದಿಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಈ ಎ ಜಾಗಕ್ಕೆ ಬಿ ಜಾಗಕ್ಕೆ ಸಿ ಜಾಗಕ್ಕೆ ಅಪ್ಲೈ ಮಾಡಿ ಎಲ್ಲ ಆಲ್ಜಿಬ್ರಾಯಿಕ್ ಆಪ್ರೇಷನ್ಸ್ ಮಾಡಿ ಕಡೆಗೆ ಎಲ್ಲ ಕ್ಯಾನ್ಸಲ್ ಆಗಿ 0 ಅಂತ ಬಂದ್ಬಿಡೋದು. ಇದೇ ಟೆಕ್ನಿಕ್ ಅಷ್ಟೆ. ಓಹೋ ಹೇಗೆ ಸರ್ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ನೋಡಿ, ಹೇಗೆ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಇಲ್ಲೇನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಳ್ತೀನಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1/p ಅಂತಿದೆ, 1/p. ಎಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಪಿ ಬೈ 2 ಇಂಟು 2a ಪ್ಲಸ್ ಪಿಗೆ ಒಂದು ಕಮ್ಮಿ ಡಿ. ನೋಡಿ, ಹೇಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಕ್ಯೂ ಮೈನಸ್ ಆರ್ ಹಾಗೆ ಇರುತ್ತಲ್ಲ ಸರ್? ಹೌದು, ಕ್ಯೂ ಮೈನಸ್ ಆರ್ ಹಾಗೆ ಇರುತ್ತೆ. ನೋಡಿ ಎಷ್ಟು ಪಜಿತಿ ಥರ ಕಾಣಿಸುತ್ತೆ ಮಕ್ಕಳ. ಎಲ್ಲ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಅಷ್ಟು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಡ್ಯಾನ್ ಸರ್, ಇಲ್ಲಿ ಬಿ ಬೈ ಕ್ಯೂ ಅಂತಿದೆ, ಅದಕ್ಕೆ ಏನು ಮಾಡ್ತೀರಾ? 1/q ಸಪ್ರೇಟಾಗಿ ಬರ್ಕೊಳ್ತೀನಿ. ಆ ಬಿ ಜಾಗಕ್ಕೆ ಈ ವ್ಯಾಲ್ಯೂ ಹಾಕ್ತೀನಿ. ಯಾವ ವ್ಯಾಲ್ಯೂ? ಕ್ಯೂ ಬೈ 2 ಇಂಟು 2a ಪ್ಲಸ್ ಕ್ಯೂಗೆ ಒಂದು ಕಮ್ಮಿ ಡಿ, ಬಿ ಜಾಗಕ್ಕೆ ಹಾಕ್ತೆ. ಆರ್ ಮೈನಸ್ ಪಿ ಹಾಗೆ ಇರುತ್ತೆ. ನೋಡ್ತಾ ಇದ್ದೀರಾ? ಎಸ್ ಪ್ಲಸ್ ಸಿ ಬೈ ಆರ್ ಇದೆಯಲ್ಲ, 1/r ಬರೀತೀವಿ. ಸಿ ಜಾಗಕ್ಕೆ ಏನು ಬರೀತೀವಿ? ಆರ್ ಬೈ 2 ಇಂಟು 2a ಪ್ಲಸ್ ಆರ್ಗೆ ಒಂದು ಕಮ್ಮಿ ಡಿ ಬರೋದು. ಪಿ ಮೈನಸ್ ಕ್ಯೂ ಆಸ್ ಇಟ್ ಈಸ್ ಇಟ್ಕೊಳ್ತೀವಿ.
ಈಗ ನೀವು ಮಾಡೋದೆಲ್ಲ ರಿಮೂವ್ ದಿ ಬ್ರಾಕೆಟ್, ಸಿಂಪ್ಲಿಫೈ, ಕ್ಯಾನ್ಸಲ್ ಎವ್ರಿಥಿಂಗ್, ಯು ವಿಲ್ ಗೆಟ್ ಆನ್ಸರ್ 0. ಇದನ್ನು 100% ವಿದ್ಯಾಶಂಕರ್ ಸಾಲ್ವ್ ಮಾಡಲ್ಲ, ನೀವೇ ಮಾಡಬೇಕು. ನೀವು ಮಾಡಬೇಕು. ಈ ಅದು ಆಲ್ಜಿಬ್ರಾ ವಿಚಾರ. ಇನ್ನೊಂದು ಸ್ಟೆಪ್ ಮಾಡ್ತೀನಿ, ಹೋಗ್ಕೊಳ್ಳಿ. ಪಿ ಕ್ಯಾನ್ಸಲ್, ಕ್ಯೂ ಕ್ಯಾನ್ಸಲ್, ಆರ್ ಕ್ಯಾನ್ಸಲ್. ವಾವ್, ಎಲ್ಲ ಕ್ಯಾನ್ಸಲ್ ಆಗೋಯಿತು. ಹೌದು. ಈಗ ಕಾಮನ್ ಫ್ಯಾಕ್ಟ್ರ್ ಏನು? ಎಲ್ಲದರಲ್ಲೂ ಏನು ಕಾಮನ್ ಫ್ಯಾಕ್ಟ್ರ್ ಇದೆ ಅಂತ ನೋಡಿ. ಸರ್ ಎಲ್ಲದರಲ್ಲೂ ಹಾಫ್ ಕಾಮನ್ ಫ್ಯಾಕ್ಟ್ರ್ ಇದೆ ಸರ್. ಹಾಫ್ ತೆಗೆದುಬಿಡಿ ಸರ್ ಬ್ರಾಕೆಟ್ ಒಳಗೆ. ಈಗ ಬ್ರಾಕೆಟ್ ಒಳಗೆ ಏನು ಬರುತ್ತೆ ಮಕ್ಕಳ, ಅದು ಎಷ್ಟು ಸಿಂಪ್ಲಿಫೈ ಮಾಡಿದಾಗ 0 ಬಂದುಬಿಡುತ್ತೆ. ಹಾಫ್ ಇಂಟು 0 ಈಸ್ 0 ಅಂತ ಆಗೋಗ್ಬಿಡುತ್ತೆ. ಈಗ ಸರ್ ಅಲ್ಲಿಗೆ 2a ಇದೆ ಪ್ಲಸ್ p ಮೈನಸ್ 1 ಇಂಟು d ಅಂತಿದೆ. pd ಮೈನಸ್ d ಇದಿಷ್ಟಕ್ಕೆ ನೀನು ಮಲ್ಟಿಪ್ಲೈ ಮಾಡಬೇಕಾದ್ದು q ಮೈನಸ್ r. ವಾವ್. ದೆನ್ ಪ್ಲಸ್ ಬ್ರಾಕೆಟ್ ಒಳಗೆ 2a ಮೈನಸ್ qd ಪ್ಲಸ್ qd ಮೈನಸ್ d ಇಂಟು r ಮೈನಸ್ p. ಎಸ್. ಒನ್ಸ್ ಅಗೈನ್ ಪ್ಲಸ್ ಬ್ರಾಕೆಟ್ ಒಳಗೆ 2a ಪ್ಲಸ್ rd ಮೈನಸ್ d p ಮೈನಸ್ q ಬಿಗ್ ಬ್ರಾಕೆಟ್. ಸೊ ಮಕ್ಕಳ ಈಗ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದ್ರ ಜೊತೆ ಇದು ಹುಷಾರಾಗಿ, ಇದು ಹುಷಾರಾಗಿ, ಅಲ್ಲಿ r ಜೊತೆ ಎಲ್ಲ ಹುಷಾರಾಗಿ ಎಲ್ಲ ಮಾಡಿ, ಎಲ್ಲ ಕ್ಯಾನ್ಸಲ್ ಮಾಡಿ, 0 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಸೊ ಮಕ್ಕಳ ಇದು ಏನಿದ್ರು ಜಸ್ಟ್ ಕಾಂಪ್ಲಿಕೇಶನ್ ಇನ್ ದಿ ಆಲ್ಜಿಬ್ರಾ ಅಷ್ಟೇ. ರಿಮೂವ್ ದಿ ಬ್ರಾಕೆಟ್, ಸಿಂಪಲ್, ಏನಂತದಿಲ್ಲ. ರಿಮೂವ್ ದಿ ಬ್ರಾಕೆಟ್ ಅಷ್ಟೇ. ದೆನ್ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗ್ತೀನಿ. ಈ ಲೆಕ್ಕ ಇನ್ಕಂಪ್ಲೀಟ್ ಮಾಡಿದ್ದೀನಿ, ನೀವು ಮಾಡ್ಕೋಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ಇಫ್ ದ ಸಮ್ ಆಫ್ ಫಸ್ಟ್ p terms of an AP is equal to sum of first q term, find sum of first p plus q terms. ಸೊ ನಿಮಗೆ ಈಗ ಸಮ್ ಆಫ್ ಫಸ್ಟ್ ಪಿ ಟರ್ಮ್ಸ್, ಹಿಂದೆ mth ಟರ್ಮ್ ಈಸ್ ಈಕ್ವಲ್ ಟು nth ಟರ್ಮ್, ಫೈಂಡ್ m ಪ್ಲಸ್ nth ಟರ್ಮ್ SLCನಲ್ಲಿ ಇತ್ತು. ಇಲ್ಲಿ ಸಮ್ ಬಗ್ಗೆ ಇದೆ. ಸಮ್ ಆಫ್ ಫಸ್ಟ್ ಪಿ ಟರ್ಮ್ಸ್ ಅಂದರೆ ಏನಪ್ಪ? ಸಮ್ ಆಫ್ ಫಸ್ಟ್ ಪಿ ಟರ್ಮ್ಸ್, ಫಸ್ಟ್ ಕ್ಯೂ ಟರ್ಮ್ಸ್. ಫಸ್ಟ್ ಪಿ ಟರ್ಮ್ಸ್ ಅಂದರೆ ಏನು? p/2 ಇಂಟು 2a ಪ್ಲಸ್ ಪಿಗೆ 1 ಕಮ್ಮಿ ಡಿ. ಸೇಮ್ ಎ ಪಿ ಆಗಿರೋದ್ರಿಂದ ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫರೆನ್ಸು ಏನು ಚೇಂಜ್ ಮಾಡೋಂಗಿಲ್ಲ. ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಈಸ್ ಈಕ್ವಲ್ ಟು ಸಮ್ ಆಫ್ ಫಸ್ಟ್ ಕ್ಯೂ ಟರ್ಮ್ಸ್ ಅಂತಾರೆ. q/2 ಇಂಟು 2a ಪ್ಲಸ್ ಕ್ಯೂಗೆ 1 ಕಮ್ಮಿ ಡಿ. ಕ್ಯೂಗೆ 1 ಕಮ್ಮಿ ಡಿ. ಇವೆರಡು ಈಕ್ವಲ್ಲು ಅಂತ ಹೇಳಿರೋದ್ರಿಂದ ಈ ರೀತಿ. ಓಕೆ ಮಕ್ಕಳ, ಈಗ ನಾವು 2aಗೆ ಸಾಲ್ವ್ ಮಾಡ್ಕೊಳ್ತೇವೆ. ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ. ಈ ಟು ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್. ಈಗ ಒಳಗೆ ಮಲ್ಟಿಪ್ಲೈ ಮಾಡಿ. 2ab ಎಸ್ ಆರ್ ಪಿ ಒಳಗೆ ಮಲ್ಟಿಪ್ಲೈ ಮಾಡಿ. p ಇಂಟು p ಮೈನಸ್ 1 ಇಂಟು ಡಿ, 3 ಟರ್ಮ್ ಆಯಿತು.
2aq ಪ್ಲಸ್ q ಇಂಟು q ಮೈನಸ್ 1 ಇಂಟು ಡಿ. ಎಸ್, ಈ ರೀತಿ 3 ಟರ್ಮ್ ಆಯ್ತಲ್ಲಿ. ಈಗ 2a ಈ ಕಡೆ ತಗೊಳ್ಳಿ, ಡಿ ಆ ಕಡೆ ಕಳಿಸಿ. 2ap ಮೈನಸ್ 2aq ಈಸ್ ಈಕ್ವಲ್ ಟು ಇಲ್ಲೇನು ಬರುತ್ತೆ, q ಇಂಟು q ಮೈನಸ್ 1 ಇಂಟು ಡಿ ಮೈನಸ್ p ಇಂಟು p ಮೈನಸ್ 1 ಇಂಟು ಡಿ. ವಾವ್, ಫಸ್ಟ್ ಕ್ಲಾಸ್. ಈ ರೀತಿ ಬಂತು. ಈಗೇನೇನು ಮಾಡ್ತೀರಾ, 2a ಕಾಮನ್ ಫ್ಯಾಕ್ಟರ್ ತೆಗಿತೀರಾ. 2a ಕಾಮನ್ ಫ್ಯಾಕ್ಟರ್ ತೆಗೆದ್ರೆ p ಮೈನಸ್ q ಇಸ್ ಈಕ್ವಲ್ ಟು, ಅಲ್ಲಿ ಕಾಮನ್ ಫ್ಯಾಕ್ಟ್ರಿ ಏನಾರು ಇದೆಯಾ ನೋಡಿ, ಇಲ್ಲಿ ಏನಾರು ತಪ್ಪು ಮಾಡಿದ್ದೀನಾ ಅಂಥೇಳಿ. q ಇಂಟು q ಮೈನಸ್ 1 ಇಂಟು ಡಿ, 2 ಸರಿ ಡಿ ಹಾಕಿದ್ದೀನಿ, 1 ಸರಿ ಡಿ. ಸರ್ ಕಾಮನ್ ಇದೆಯಲ್ಲ ಸರ್, ಡಿ ಕಾಮನ್ ಫ್ಯಾಕ್ಟ್ರ್ ಇದೆಯಲ್ಲ, ತೆಗೆದುಬಿಡಿ. ಡಿ ಕಾಮನ್ ಫ್ಯಾಕ್ಟ್ರ್ ತೆಗೆದುಬಿಡ್ತೇನೆ. ಡಿ ಕಾಮನ್ ಫ್ಯಾಕ್ಟ್ರ್ ತೆಗೆದಾದ್ಮೇಲೆ ಇನ್ನೇನು ಬರುತ್ತೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಈಗ ಒಳಗೆ ಮಲ್ಟಿಪ್ಲೈ ಮಾಡಿ. ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ನೋಡಿ, ಇವೆರಡು ಗುಣಿಸ್ತಾ ಇದ್ದೀನಿ. ಡಿ ಕಾಮನ್ ಫ್ಯಾಕ್ಟರ್ ತೆಗೆದೀನಿ. ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ, ಅಲ್ಲಿ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಪಿ. ಫಸ್ಟ್ ಕ್ಲಾಸ್ ಅಲ್ವಾ? ಪಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಪಿ. ಆಗ 2a ಇಂಟು ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಬ್ರಾಕೆಟಲ್ಲಿ ನೋಡಿ, ಇಲ್ಲಿ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್, ಪಿ ಮೈನಸ್ ಕ್ಯೂ ಇಂಟು ಪಿ ಪ್ಲಸ್ ಕ್ಯೂ, ಪಿ ಮೈನಸ್ ಕ್ಯೂ ಇಂಟು ಪಿ ಪ್ಲಸ್ ಕ್ಯೂ. ಇದ್ರದ್ದು ಸಿಂಪ್ಲಿಫೈ ಮಾಡೇ ಮಾಡೋಣ, ಯಾರು ಬೇಡ ಅಂದರೂ. ಗೊತ್ತಾಗಲಿಲ್ಲ ಅಂತಂತಂದರೆ ನೋಡಿ, ಬ್ರಾಕೆಟ್ ಹಾಕಿ. ಇಲ್ಲೇನಿದೆ ನೋಡಿ ಪಿ, ಇಲ್ಲೇನಿದೆ ನೋಡಿ ಮೈನಸ್ ಕ್ಯೂ, ಪಿ ಮೈನಸ್ ಕ್ಯೂಗೆ ಒಂದು ಬ್ರಾಕೆಟ್ ಹಾಕಿ. ಇಲ್ಲಿ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇದೆಯಲ್ಲ, ಮೈನಸ್ ಆಚೆಗೆ ತೆಗೀರಿ. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಅಲ್ವಾ? ಈ ಡಿ ಹಾಗೆ ಇಟ್ಕೊಂಬಿಡಿ, ಆ ಡಿ ಹಾಗೆ ಇಟ್ಕೊಂಬಿಡಿ. ನಂತರ ನೋಡಿ, ಇಲ್ಲಿ ಮಾಡ್ತಾ ಇದ್ದೀನಿ. ನಂತರ ಫ್ಯಾಕ್ಟ್ರೈಸ್ ಮಾಡೋದು ಇದನ್ನು ಅಷ್ಟೇ. 2a ಇಂಟು ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಬ್ರಾಕೆಟಲ್ಲಿ ಪಿ ಮೈನಸ್ ಕ್ಯೂ ಹಾಗೆ ಇರಲಿ, ಮೈನಸ್ ಪಿ ಮನ್ನ ಕ್ಯೂ ಇಂಟು ಪಿ ಪ್ಲಸ್ ಕ್ಯೂ ಫಾರ್ಮುಲಾ ಹಾಕಿ. ಡಿ ಹಾಗೆ ಇರಲಿ. ಈಗ ಇದರಲ್ಲಿ ಪಿ ಮೈನಸ್ ಕ್ಯೂ ಆಚೆಗೆ ತೆಗಿರಿ. 2a ಇಂಟು ಪಿ ಮನ್ನ ಕ್ಯೂ ಈಸ್ ಈಕ್ವಲ್ ಟು ಪಿ ಮನ್ನ ಕ್ಯೂ, ಬ್ರಾಕೆಟ್ ಒಳಗೆ ಏನು ಉಳಿಯುತ್ತೆ, 1 ಮೈನಸ್ ಆಫ್ ಪಿ ಪ್ಲಸ್ ಕ್ಯೂ, ಬ್ರಾಕೆಟ್ ಹೊರಗಡೆ ಡಿ ಬರುತ್ತೆ. ಈ ಪಿ ಮೈನಸ್ ಕ್ಯೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. 2a ವ್ಯಾಲ್ಯೂ ಬಂದ್ಬಿಡ್ತು ಏನಂತ, 1 ಮೈನಸ್ ಆಫ್ ಬ್ರಾಕೆಟ್ ಒಳಗಡೆ ಪಿ ಪ್ಲಸ್ ಕ್ಯೂ ಇಂಟು ಡಿ ಅಂತ ಬಂತು. ಸೊ ಈಗ ಏನು ಮಾಡೋದು, ಸಮ್ ಆಫ್ ಪಿ ಪ್ಲಸ್ ಕ್ಯೂ ಟರ್ಮ್ಸ್ ಹಾಕ್ಬಿಡಿ, ಫಾರ್ಮುಲಾ ಹಾಕ್ಬಿಡಿ. ಇನ್ ಟರ್ಮ್ಸ್ ಆಫ್ ಡಿನಲ್ಲಿ ಬರುತ್ತೆ. ಸಮ್ ಆಫ್ ಪಿ ಪ್ಲಸ್ ಕ್ಯೂ ಅಂದರೆ ಎಸ್ ಪಿ ಪ್ಲಸ್ ಕ್ಯೂ ಅಂತ ಫಾರ್ಮುಲಾ ಹಾಕಿದ್ರೆ ಏನು ಬರುತ್ತೆ, ಪಿ ಪ್ಲಸ್ ಕ್ಯೂ ಬೈ 2 ಇಂಟು 2a ಪ್ಲಸ್ ಪಿ ಪ್ಲಸ್ ಕ್ಯೂಗೆ ಒಂದು ಕಮ್ಮಿ ಡಿ, ಒಂದು ಕಮ್ಮಿ ಡಿ, ಪಿ ಪ್ಲಸ್ ಕ್ಯೂಗೆ ಒಂದು ಕಮ್ಮಿ ಡಿ. ಈಗ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ. ಎಸ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಬೈ 2. ಸರ್ 2aಗೆ ವ್ಯಾಲ್ಯೂ ಇಲ್ಲಿ ಕಂಡಿಡ್ಕೊಂಡಿದ್ದೀವಲ್ಲ, ಸಬ್ಸ್ಟಿಟ್ಯೂಟ್ ಮಾಡಬೇಡ, ಗುಣಿಸ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ಬೋದು ಬೇಕಿದ್ರೆ, ಅಥವಾ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೆಕ್ಸ್ಟ್ ಗುಣಿಸ್ಕೋಬೋದು. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಗುಣಿಸ್ಕೊಂಡ್ಬಿಡ್ತೇನೆ. 1 ಇಂಟು ಡಿ ಈಸ್ ಡಿ, 1 ಇಂಟು ಮೈನಸ್ ಪಿ ಇದೆ ಮೈನಸ್ ಪಿ ಡಿ, 1 ಇಂಟು ಮೈನಸ್ ಇಲ್ಲಿದೆ ಕ್ಯೂ ಇದೆ ಮೈನಸ್ ಕ್ಯೂ ಡಿ. ಇದು 2aಗೆ ವ್ಯಾಲ್ಯೂ. ಬೇಕಾದ್ರೆ ಇಲ್ಲೇ ಸಿಂಪ್ಲಿಫೈ ಮಾಡಿ ಇಟ್ಕೊಂಡಿರ್ಬೋದು, ಆಮೇಲೆ ಇಲ್ಲಿ ಹಾಕ್ಬೋದು, ಇಲ್ಲೇ ಸಿಂಪ್ಲಿಫೈಯೂ ಮಾಡ್ಬೋದು. 1 ಇಂಟು ಡಿ ಈಸ್ 1 ಡಿ, ಬರೀ ಡಿ. ಆಮೇಲೆ ಇದನ್ನು ಇದು ಗುಣಿಸಿದರೆ ಮೈನಸ್ ಪಿ ಡಿ ಮೈನಸ್ ಕ್ಯೂ ಡಿ. ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಮತ್ತೆ ಗುಣಿಸ್ಕೋ, ಪ್ಲಸ್ ಪಿ ಡಿ ಪ್ಲಸ್ ಕ್ಯೂ ಡಿ ಮೈನಸ್ 1 ಡಿ.
ಏನು ಬಂತು ನೋಡು ಸರ್ ಡಿ ಡಿ ಹೋಯ್ತು, ಪಿ ಡಿ ಹೋಯ್ತು, ಕ್ಯೂ ಡಿ ಹೋಯ್ತು. ಆಗ ಪಿ ಪ್ಲಸ್ ಕ್ಯೂ ಬೈ 2 ಇಂಟು 0 ಅಂತ ಬಂತು. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ 0. ಆನ್ಸರ್ ಈಸ್ 0.